ಆತ್ಮೀಯ ವೃತ್ತಿ ಬಾಂಧವರೇ, ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ. ಬಹುಶಃ ನಮ್ಮ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರಿಗೆ ಇವತ್ತು ಒಂದು ಸಂಭ್ರಮದ ದಿನ, ಸಂತೋಷದ ದಿನ, ಬಹುದಿನಗಳ ಬೇಡಿಕೆ ಈಡೇರಿದಂಥ ದಿನ. ದಶಕಗಳ ಹೋರಾಟ ನಮ್ಮ KWJಯಿಂದ ಏನು ಮಾಡಿದ್ವಿ, ಆ ಹೋರಾಟಕ್ಕೆ ಜಯ ಸಿಕ್ಕ ದಿನ. ಆ ಕಾರಣಕ್ಕೋಸ್ಕರ ಇವತ್ತು ಮೊದಲಿಗೆ ಎಲ್ರಿಗೂ ನಾವು ಈ ಸಂಭ್ರಮದಲ್ಲಿರುವ ಸಂದರ್ಭದಲ್ಲಿ ಸಮಸ್ತ ನಾಡಿನ ಪತ್ರಕರ್ತರ ಪರವಾಗಿ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾಯಿದ್ವಿ. ಕಾರಣ ಏನಂದರೆ, ನಾವು ಭಾಳ ದಿನಗಳಿಂದ ಕೇಳ್ತಾ ಬಂದಿದ್ದು, ನಮ್ಮ ಗ್ರಾಮೀಣ ಭಾಗದಲ್ಲಿ ರೂರಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಗಾಗಿ ಆ ದೃಷ್ಟಿಯಲ್ಲಿ ನೀವು ಗಮನದಲ್ಲಿಟ್ಕೊಂಡು ಕನಿಷ್ಠ ಅವರಿಗೆ ಉಚಿತವಾಗಿ ಟ್ರಾವೆಲ್ ಮಾಡಲಿಕ್ಕೆ, ಸುದ್ದಿ ಸಂಗ್ರಹಣೆ ಮಾಡಲಿಕ್ಕೆ, ಹೋಗಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರಿಗಾಗಿ ಉಚಿತ ಬಸ್ ಪಾಸ್ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ವಿ. ಮೊನ್ನೆ ಅಷ್ಟೇ ಫೆಬ್ರವರಿ 3 ಮತ್ತು 4ನೇ ತಾರೀಕು ದಾವಣಗೆರೆಯಲ್ಲಿ ನಡೆದಂಥ ಸಮ್ಮೇಳನದಲ್ಲೂ ಕೂಡ ಇಡೀ ಪತ್ರಕರ್ತರ ಪರವಾಗಿ ಈ ಹಕ್ಕೊತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ಮಂಡನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದರು, ಮಾತನ್ನು ಕೊಟ್ಟಿದ್ದರು. ಖಂಡಿತವಾಗಿ ಈ ಬಾರಿ ಬಜೆಟ್ನಲ್ಲಿ ಅದನ್ನು ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯವನ್ನು ಮಾಡಿಕೊಡ್ತೀನಿ ಅಂತೇಳಿ ಹೇಳಿದರು. ಹಾಗಾಗಿ ಮಂಡ್ಯದಲ್ಲಿ ನಡೆದಂಥ ಸಮಾವೇಶದಲ್ಲೂ ಕೂಡ ಇದೇ ಮಾತನ್ನು ಹೇಳಿದರು. ಮೈಸೂರಿನಲ್ಲಿ ಪತ್ರಕರ್ತರ ಭವನಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಮಾತನ್ನು ಹೇಳಿದರು. ಹಾಗಾಗಿ ಅವರು ನುಡಿದಂತೆ ಅವರ ಮಾತನ್ನು ಈಡೇರಿಸುವ ಮೂಲಕ, ನಮ್ಮ ಬೇಡಿಕೆಯನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದಿದ್ದಾರೆ. ಹಾಗಾಗಿ ನಾಡಿನ ಪತ್ರಕರ್ತರ ಪರವಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ, ವಿಶೇಷವಾಗಿ ಈ ನಿಟ್ಟಿನಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟಂಥ ಮಾಧ್ಯಮ ಸಲಹೆಗಾರರಾದಂಥ ನಮ್ಮ KV ಪ್ರಭಾಕರ್ ಅವರಿಗೆ, ಹಾಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಪತ್ರಕರ್ತರಿಗೆ ವಿಶೇಷವಾಗಿ ನಾವು ರೂರಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ, ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳಿರಲ್ಲ. ಹಾಗೆ ಅವರಿಗೆ ವೇತನ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರೋಲ್ಲ. ಎಲ್ಲ ಸ್ಟ್ರಿಂಜರ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ, ಬಿಡಿ ಸುದ್ದಿ ಸಂಗ್ರಹಕಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿಂದಲೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅಲ್ಲಿಗೆ ಹೋಗ್ಬೇಕಾಗತ್ತೆ, ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಕನಿಷ್ಠ ಸೌಲಭ್ಯ, ಆ ಸೌಲಭ್ಯವನ್ನು ನಾವು ಬಸ್ ಪಾಸ್ ಉಚಿತವಾಗಿ ಕೊಡಬೇಕು ಅನ್ನೋದು ದಶಕಗಳ ಹೋರಾಟ. ಚಿಕ್ಕಮಗಳೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲೇ ಇದು, ಆಗ PGR ಸಿಂಧ್ಯಾ ಸಾರಿಗೆ ಸಚಿವರಿದ್ದಾಗಲೇ ಇದು ಮಂಡನೆ ಆಗಿದ್ದಂಥ ಬೇಡಿಕೆ ಇದು. ಅವತ್ತಿಂದ ಇವತ್ತಿನವರೆಗೂ ನಾನಾ ಕಾರಣಕ್ಕಾಗಿ ಅದು ಪೆಂಡಿಂಗ್ ಆಗ್ತಾ ಬಂದಿತ್ತು. ಆದರೆ ಇವತ್ತು ಆ ಬೇಡಿಕೆಗೆ ಒಂದು ಮುಕ್ತಿ ಸಿಕ್ಕಿದೆ. ಆ ಮೂಲಕ ಪತ್ರಕರ್ತರ ಬಹುದಿನಗಳ ಕನಸು ನನಸಾಗಿದೆ. ಹಾಗಾಗಿ ಇಡೀ ಸಮಸ್ತ ಗ್ರಾಮೀಣ ಪತ್ರಕರ್ತರೆಲ್ಲರಿಗೂ ಈ ಸೌಲಭ್ಯ ಸಿಗುವಂತೆ ಆಗಲಿ ಅಂತೇಳಿ ಆಶಿಸ್ತೇನೆ. ಈ ಬಜೆಟ್ನಲ್ಲಿ ಈ ಘೋಷಣೆಯನ್ನು ಮಾಡಿದಂಥ ಸಿದ್ದರಾಮಯ್ಯನವರಿಗೆ ವಿಶೇಷವಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಯೋಜನೆಯನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ವಿನಂತಿಯನ್ನು ಮಾಡಿ, ವಾರ್ತಾ ಇಲಾಖೆಯ ಅಧಿಕಾರಿಗಳು, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲೂ ಕೂಡ ಒಂದು ಕಮಿಟಿಯನ್ನು ಮಾಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಹಾಗಾಗಿ ಅಲ್ಲಿ ಆ ಕಮಿಟಿಗಳನ್ನು ಕೂಡ ಬೇಗ ಮಾಡಿ ಈ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸನ್ನು ಬೇಗ ಕಾರ್ಯರೂಪಕ್ಕೆ ತರುವಂತೆ ಮಾಡಲಿ ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಹಾಗೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೆ ಮತ್ತೊಮ್ಮೆ ಪ್ರಭಾಕರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.